ನಾವಿವತ್ತು ನಮ್ಮ 15ನೇ ಪರ್ವವಾದ ಆಶ್ರಮವಾಸಿಕ ಪರ್ವಕ್ಕೆ ಎಂಟ್ರಿ ಆಗಿದ್ದೀವಿ. ಧರ್ಮರಾಜನ ಮನಸ್ಸಿನಲ್ಲಿದ್ದ ಗೊಂದಲಗಳಿಗೆ ಉತ್ತರ ಸಿಕ್ತು. ಅದಕ್ಕೆ ಪ್ರಾಯಶ್ಚಿತವಾಗಿ ಯಾಗ ಕೂಡ ಮಾಡಿದ್ರು. ಮುಂದೇನಾಗುತ್ತೆ? ಕುರುಕ್ಷಿತ ಯುದ್ಧ ನಂತರ ಯುಧಿಷ್ಠರ ಪಟ್ಟಕ್ಕೇರಿ ಹಸ್ತಿನಾಪುರವನ್ನು ಆಳ್ತಾನೆ. ಅವನು ತನ್ನ ತಂದೆ ಸ್ಥಾನದಲ್ಲಿದ್ದ ಧೃತರಾಷ್ಟ್ರನನ್ನು ಯಾವುದೇ ಕೊರತೆ ಇರುವುದಂತೆ ನೋಡಿಕೊಳ್ಳುತ್ತಾ ಇರ್ತಾನೆ. ಪ್ರತಿ ಪ್ರಮುಖ ರಾಜತಾಂತ್ರಿಕ ನಿರ್ಧಾರಗಳಲ್ಲಿ ಯುಧಿಷ್ಠರ ಧೃತರಾಷ್ಟ್ರನ ಸಲಹೆಯನ್ನು ತಗೊಂಡು ಮುಂದುವರಿತಾ ಇರ್ತಾನೆ. ಇನ್ನು ಇತ್ತ ಕುಂತಿ, ದ್ರೌಪದಿ ಹಾಗೂ ಸುಭದ್ರೆ ಗಾಂಧಾರಿಗೆ ಭಕ್ತಿಯಿಂದ ಸೇವೆ ಮಾಡುತ್ತಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಹೀಗೆ 15 ವರ್ಷಗಳು ಕೂಡ ಕಳೆದೋಗುತ್ತವೆ. ಅಬ್ಬಾ, ಇವಾಗಾದ್ರೂ ಪಾಂಡವರಿಗೆ ಸುಖ ಬಂತು ನೋಡು. ಹಾ, ಹೌದು, ಮುಂದೆ ಕೇಳು. ಹೀಗೆ ಯುಧಿಷ್ಠಿರ ಇಲ್ಲದ ಸಮಯದಲ್ಲಿ ಎಲ್ಲರೂ ಕುಳಿತು ಮಾತನಾಡ್ತಿರ್ತಾರೆ. ಅಲ್ಲಿ ಗಾಂಧಾರಿ ಹಾಗೂ ಧೃತರಾಷ್ಟ್ರ ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿಯೇ ಭೀಮನು ತನ್ನ ಹಳೆಯ ಕಹಿ ನೆನಪುಗಳು ಅಂದ್ರೆ ದುರ್ಯೋಧನನ ಮೋಸಗಳು, ದ್ರೌಪದಿಯ ವಸ್ತ್ರಾಭರಣ, ಹೀಗೆ ಹಲವು ವಿಷಯಗಳನ್ನು ನೆನೆದು ಕಟುವಾಗಿ ಮಾತನಾಡುತ್ತಾನೆ. ನನ್ನ ತೋಳುಬಳದಿಂದಲೇ ನಿಮ್ಮ 100 ಜನ ಮಕ್ಕಳು ಯಮನ ಪಾದ ಸೇರಿದರು ಎಂದು ಭೀಮನು ತುಂಬಾ ಹಗರವಾಗಿ ಮಾತನಾಡುತ್ತಾನೆ. ಇದನ್ನೆಲ್ಲ ಕೇಳಿದಂತಹ ಧೃತರಾಷ್ಟ್ರನ ಮನಸ್ಸಿಗೆ ತುಂಬಾ ಆಘಾತವಾಗುತ್ತದೆ. ಇನ್ನು ಬದುಕಿನ ಮೇಲೆ ತೀವ್ರ ವೈರಾಗ್ಯ ಉಂಟಾಗುತ್ತದೆ. ಈಗ ಧೃತರಾಷ್ಟ್ರ ಏನ್ ಮಾಡ್ತಾರೆ? ಭೀಮನಿಗೆ ಶಿಕ್ಷೆ ನೀಡ್ತಾರಾ? ಧೃತರಾಷ್ಟ್ರನು ಯುಧಿಷ್ಠರ ಬಳಿ ಬಂದು ತಾನು ಮತ್ತು ಗಾಂಧಾರಿ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ಹೋಗಲು ಅನುಮತಿ ಕೇಳುತ್ತಾನೆ. ಆದ್ರೆ ಯುಧಿಷ್ಠರನಿಗೆ ಇದು ಇಷ್ಟ ಇರಲ್ಲ. ಆಗ ವ್ಯಾಸ ಮಹರ್ಷಿಗಳು ಬಂದು ಮಾತಾಡಿ ಯುಧಿಷ್ಠರನನ್ನು ಒಪ್ಪಿಸುತ್ತಾರೆ. ಈಗ ಆಶ್ರಮವನ್ನು ಬಯಸಿ ಯಾರ್ಯಾರು ಹೋಗ್ತಾರೆ? ಧೃತರಾಷ್ಟ್ರ, ಗಾಂಧಾರಿ, ಸಂಜಯ ಹಾಗೂ ವಿದುರ ಕಾಡಿಗೆ ಹೋಗಲು ಸಿದ್ಧರಾಗ್ತಾರೆ. ಅವರು ಹೊರಡೋ ಸಮಯದಲ್ಲಿ ಕುಂತಿದೇವಿ ಕೂಡ ಅವರ ಜೊತೆ ಹೋಗಲು ರೆಡಿ ಆಗ್ತಾಳೆ. ಇನ್ನು ಕುಂತಿ ಕೂಡ ಕಾಡಿಗೆ ಹೋಗ್ತಾಳಾ? ಅವಳನ್ನು ಯಾರು ತಡಿಯಲ್ವಾ? ಯುಧಿಷ್ಠಿರ ಮತ್ತು ಭೀಮ ಕುಂತಿದೇವಿನ ತಡೆಯಲು ತುಂಬಾ ಪ್ರಯತ್ನಿಸುತ್ತಾರೆ. ಅಮ್ಮ, ನಿನಗಾಗಿಯೇ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಈ ರಾಜ್ಯವನ್ನು ಗೆದ್ದಿದ್ದು ಅಂತ ಅಂಗಳಾಚಿ ಬೇಡಿಕೊಳ್ಳುತ್ತಾರೆ. ಆದರೆ ಆ ಸಮಯದಲ್ಲಿ ಕುಂತಿದೇವಿ, ನಾನು ಪಾಂಡವರ ಹೆಮ್ಮೆಯನ್ನು ಜಾಗೃತಿಗೊಳಿಸಲು ಮಾತ್ರ ಯುದ್ಧಕ್ಕೆ ಪ್ರೇರೇಪಿಸಿದು ಹೊರತು ಅರಮನೆಯ ಸುಖಕ್ಕಲ್ಲ ಅಂತ ಹೇಳ್ತಾಳೆ. ಹಾಗೆ ಈಗ ನಾನು ನನ್ನ ಹಿರಿಯರ ಸೇವೆ ಮಾಡುವುದೇ ಧರ್ಮ ಅಂತ ಹೇಳಿ ಕಾಡಿಗೆ ಹೊರಡುತ್ತಾಳೆ.